ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಬಹಳ ದಿನಗಳಿಂದ ಅಂದ್ಕೊಂಡಿದ್ದಂತಹ ಸಾಹಸ ಕ್ರೀಡೆಯೊಂದರಲ್ಲಿ ಪಾಲ್ಗೊಳ್ಳಬೇಕು, ಜೀವನದ ಅತ್ಯಂತ ರೋಮಾಂಚಕ ಕ್ಷಣವನ್ನು ಅನುಭವಿಸಬೇಕು ಅಂದ್ಕೊಂಡಿದ್ದಂತಹ ಯುವತಿಯೊಬ್ಬಳಿಗೆ ವಿಧಿಯೇ ದೊಡ್ಡ ಶಾಕ್ ನೀಡಿದೆ. ಬ್ರೆಜಿಲ್ನಲ್ಲಿ ಬಂಗಿ ಜಂಪ್ ಮಾಡೋದಕ್ಕೆ ಹೋದಂತಹ 21 ವರ್ಷದ ಯುವತಿ ಸುರಕ್ಷತಾ ಹಗ್ಗವನ್ನೇ ಸರಿಯಾಗಿ ಕಟ್ಟದ ಕಾರಣ ಬರೋಬ್ಬರಿ 130 ಅಡಿ ಎತ್ತರದಿಂದ ಕೆಳಗೆ ಬಿದ್ದು ಸ್ಥಳದಲ್ಲೇ ಜೀವ ಬಿಟ್ಟಿರುವಂತಹ ಭೀಕರ ಘಟನೆ ನಡೆದಿದೆ. ಕಣ್ಮುಚ್ಚಿ ಬಿಡೋದ್ರೊಳಗೆ ಇಡೀ ಕುಟುಂಬದ ಸಂತೋಷ ಸ್ಮಶಾನ ಮೌನವಾಗಿ ಬದಲಾಗಿದೆ. ಈ ದಾರುಣ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ರೆಜಿಲ್ನ ಸಾಹಸ ಕ್ರೀಡೆಗಳ ಜಗತ್ತಿನಲ್ಲಿ ಹಿಂದೆಂದೂ ಕೇಳರಿಯದಂತಹ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ. ಮರಿಯಾ ಎದುಡಾ ಅನ್ನುವಂತಹ ಯುವತಿ ತನ್ನ ಕುಟುಂಬಸ್ಥರ ಕಣ್ಣೆದುರೇ ಸಾವಿನ ಮನೆ ಸೇರಿದ್ದಾಳೆ. 130 ಅಡಿ ಎತ್ತರದ ಕ್ರೇನ್ನಿಂದ ಆಕೆ ಜಿಗಿಯೋದಕ್ಕೆ ಸಿದ್ಧವಾಗಿದ್ಲು. ಅಲ್ಲಿನ ಸಿಬ್ಬಂದಿ ಮಾಡಿದಂತಹ ಒಂದು ಸಣ್ಣ ನಿರ್ಲಕ್ಷ್ಯ ಇಡೀ ಜೀವವನ್ನೇ ಬಲಿ ಪಡೆದಿದೆ. ಜಂಪ್ ಮಾಡೋದಕ್ಕೆ ಎಲ್ಲವೂ ಕೂಡ ರೆಡಿಯಾಗಿದೆ ಅಂತ ಸಿಬ್ಬಂದಿ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದೇ ತಡ ಆಕೆ ಯಾವುದೇ ಆತಂಕ ಇಲ್ಲದೆ ಕೆಳಗೆ ಜಿಗಿಯೋದಕ್ಕೆ ರೆಡಿಯಾಗಿದ್ಲು. ಆದರೆ ದುರಂತ ಅಂತ ಅಂದ್ರೆ ಆಕೆ ಸ್ವಂಟಕ್ಕೆ ಕಟ್ಟಬೇಕಾಗಿದ್ದಂತಹ ಮುಖ್ಯ ಸುರಕ್ಷತಾ ಹಗ್ಗವನ್ನೇ ಈ ಸಿಬ್ಬಂದಿ ಲಾಕ್ ಮಾಡೇ ಇರಲಿಲ್ಲ. ಆಕೆ ಕೆಳಗೆ ಬೀಳ್ತಾ ಇದ್ದಂತೆ ಹಗ್ಗ ಕೈ ಕೊಟ್ಟಿದೆ. ಕಾಂಕ್ರೀಟ್ ನೆಲಕ್ಕೆ ಅಪ್ಪಳಿಸಿ ದಾರುಣವಾಗಿ ಕೊನೆಯುಸಿರೆಳೆದಿದ್ದಾಳೆ. ಅಲ್ಲಿನ ಭೀಕರತೆಯ ಲೆಕ್ಕಾಚಾರವನ್ನ ನೋಡಿದ್ರೆ ಆ ಕ್ಷಣದಲ್ಲಿ ಅವರಿಗೆ ಎಷ್ಟು ಆಘಾತ ಆಗಿರಬಹುದು ಅನ್ನುವಂಥದ್ದು ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಬರೋಬ್ಬರಿ 130 ಅಡಿ ಅಂದ್ರೆ ಸುಮಾರು 13 ಮಹಡಿಗಳ ಕಟ್ಟಡದ ಎತ್ತರ. ಅಲ್ಲಿಂದ ಆಕೆ ಕೆಳಗೆ ಜಿಗಿತಾಳೆ. ಈ ಸಾಹಸವನ್ನ ನೋಡೋದಕ್ಕೆ ಆಕೆಯ ತಾಯಿ ಮತ್ತು ಆಕೆಯ ಕುಟುಂಬದ ಇತರೆ ಸದಸ್ಯರು ಕೂಡ ಕೆಳಗಡೆ ನಿಂತ್ಕೊಂಡು ಕಾಯ್ತಾ ಇದ್ರು. ಮಗಳು ಹಾರುವ ಕ್ಷಣವನ್ನ ಮೊಬೈಲಲ್ಲಿ ವಿಡಿಯೋ ಮಾಡೋದಕ್ಕೆ ತಾಯಿ ರೆಡಿ ಆಗಿದ್ರು. ಆ ತಾಯಿಯ ಕಣ್ಣೆದುರಲ್ಲೇ ಈ ದುರಂತ ನಡೆದೋಗಿದೆ. ಹಗ್ಗ ಕಳಚಿಕೊಂಡು ಮಗಳು ವೇಗವಾಗಿ ನೆಲಕ್ಕೆ ಬಿದ್ದ ತಕ್ಷಣ ಇಡೀ ಜಾಗದಲ್ಲಿ ಕಿರುಚಾಟ, ಆಕ್ರಂದನ ಮುಗಿಲು ಮುಟ್ಟಿತ್ತು. ಆಕೆಯನ್ನ ತಕ್ಷಣವೇ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅಷ್ಟರಲ್ಲೇ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅಲ್ಲಿನ ತನಿಖಾಧಿಕಾರಿಗಳು ಮತ್ತು ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಇದು ಕೇವಲ ಅಪಘಾತ ಮಾತ್ರ ಅಲ್ಲ, ಆಯೋಜಕರ ಸಂಪೂರ್ಣ ಬೇಜವಾಬ್ದಾರಿತನ. ಬಂಗಿ ಜಂಪ್ ಮಾಡಿಸುವ ಮುನ್ನ ಪ್ರತಿಯೊಬ್ಬ ಸವಾರನ ಸುರಕ್ಷತಾ ಗೇರ್ಗಳನ್ನ ಕನಿಷ್ಠ 2 ಬಾರಿ ಪರಿಶೀಲನೆ ಮಾಡಬೇಕು ಅನ್ನುವಂತಹ ನಿಯಮ ಇದೆ. ಆದ್ರೆ ಇಲ್ಲಿ ಆ ನಿಯಮವನ್ನ ಗಾಳಿಗೆ ತೂರಲಾಗಿತ್ತು. ಆಕೆಗೆ ಹಗ್ಗವನ್ನ ಜೋಡಿಸುವ ಆತರದಲ್ಲಿ ಲಾಕಿಂಗ್ ಸಿಸ್ಟಮ್ ಅನ್ನ ಸರಿಯಾಗಿ ಚೆಕ್ ಮಾಡಿಲ್ಲ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಈ ಘಟನೆಯ ನಂತರ ಸ್ಥಳೀಯ ಆಡಳಿತವು ಆ ಸಾಹಸ ಕ್ರೀಡಾ ಕೇಂದ್ರವನ್ನ ತಕ್ಷಣವೇ ಬಂದ್ ಮಾಡಿಸಿದೆ ಮತ್ತು ಅಲ್ಲಿನ ನಿರ್ವಾಹಕರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗಿದೆ. ಇತ್ತ ಮರಿಯಾಳ ಪೋಷಕರಿಗೆ ಈ ಸಾವು ಎಂದಿಗೂ ಮರೆಯಲಾಗದ ದೊಡ್ಡ ತಲೆನೋವಾಗಿ ಮತ್ತು ಆಘಾತವಾಗಿ ಪರಿಣಮಿಸಿದೆ. ಮಗಳು ಸಂತೋಷದಿಂದ ಎಂಜಾಯ್ ಮಾಡಲಿ ಅಂತ ಕರೆದುಕೊಂಡು ಹೋದ ಹೆತ್ತವರು ಈಗ ಆಕೆಯ ಶವದೊಂದಿಗೆ ಮನೆಗೆ ಮರಳುವಂತಾಗಿದೆ. ಸಾಹಸದ ಥ್ರಿಲ್ ಅನುಭವಿಸಲು ಹೋದ ಮಗಳು ಹೆಣವಾಗಿ ಬಂದಿರೋದನ್ನ ಜೀರ್ಣಿಸಿಕೊಳ್ಳಲು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಈ ಘಟನೆಯ ವಿಡಿಯೋಗಳು ಮತ್ತು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು, ಇಂತಹ ಕಮರ್ಷಿಯಲ್ ಸಾಹಸ ಕ್ರೀಡೆಗಳನ್ನ ಆಯೋಜನೆ ಮಾಡುವಂತಹ ಕಂಪನಿಗಳ ಸುರಕ್ಷತಾ ಕ್ರಮಗಳ ಬಗ್ಗೆ ಜನರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಾಹಸ ಕ್ರೀಡೆಗಳ ಹೆಸರಿನಲ್ಲಿ ಹಣ ಮಾಡುವ ಕಂಪನಿಗಳು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತದ್ದು ಇದೇ ಮೊದಲೇನಲ್ಲ. ಇತ್ತೀಚಿನ ದಿನಗಳಲ್ಲಿ ಸೂಕ್ತ ತರಬೇತಿ ಇಲ್ಲದಂತಹ ಸಿಬ್ಬಂದಿಗಳನ್ನ ಇಟ್ಕೊಂಡು ಕಳಪೆ ಗುಣಮಟ್ಟದ ಉಪಕರಣಗಳನ್ನ ಬಳಸಿ ಇಂತಹ ರೈಡ್ಗಳನ್ನ ನಡೆಸಲಾಗುತ್ತಿದೆ ಅನ್ನುವಂತಹ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಭಾರತದಲ್ಲೂ ಇಂತಹ ಸಾಹಸ ಕ್ರೀಡೆಗಳಿಗೆ ಕ್ರೇಜ್ ಹೆಚ್ಚಾಗ್ತಾ ಇದೆ. ವಿದೇಶದಲ್ಲಿ ನಡೆದ ಈ ದುರಂತ ನಮ್ಮ ದೇಶದ ಯುವಕರಿಗೂ ಮತ್ತು ಆಯೋಜಕರಿಗೂ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ಒಂದು ಸಣ್ಣ ಅಜಾಗರೂಕತೆ ಇಡೀ ಬದುಕನ್ನೇ ಹೇಗೆ ಕೊನೆಗಳಿಸುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಒಟ್ಟಾರೆ ಬ್ರೆಜಿಲ್ನಲ್ಲಿ ನಡೆದಂತಹ ಈ ಬಂಗಿ ಜಂಪ್ ದುರಂತ ಕೇವಲ ಒಂದು ಕುಟುಂಬದ ಸಂತೋಷವನ್ನ ಮಾತ್ರ ಕಸಿದುಕೊಂಡಿಲ್ಲ, ಬದಲಿಗೆ ಸಾಹಸ ಕ್ರೀಡೆಗಳ ಮೇಲಿರುವಂತಹ ನಂಬಿಕೆಗೂ ಕೊಳ್ಳಿ ಇಟ್ಟಿದೆ. ಭವಿಷ್ಯದ 100 ಕನಸುಗಳನ್ನ ಇಟ್ಕೊಂಡಿದ್ದಂತಹ 21 ವರ್ಷದ ಯುವತಿ ಹೀಗೆ ಅನ್ಯಾಯವಾಗಿ ಜೀವ ಕಳೆದುಕೊಂಡಿರೋದು ತುಂಬಾನೇ ಬೇಸರ ತರಿಸುವಂತಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.